ಓಡ್ತಾ ಇದೀವಿ ಗೊತ್ತಿಲ್ಲ ಎಲ್ಲಿಗೆ ಓಡ್ತಾ ಇದೀವಿ, ಏನಕ್ಕೆ ಓಡ್ತಾ ಇದೀವಿ. ಇವ್ನು ಓಡ್ತೀವಿ ಅನ್ನೋದು ನಾನು ಓಡ್ತಾ ಇದ್ದೀನಿ, ನಾನು ಓಡ್ತಾ ಇದ್ದೀನಿ. ಎಲ್ಲೋ ಒಂದ್ ಕಡೆ ನಿಲ್ಬೇಕಾಗಿದೆ ನಾವು. ನಿಂತು ಏನ್ ಓಡ್ತಾ ಇದ್ದೀನಿ, ಯಾಕೆ ಆ ಕ್ವಶನಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಆ ಕ್ವಶನಿಂಗ್ ಮೈಂಡ್ ನಾವು ಇದು ಮಾಡ್ಬೇಕು. ಏನಾಗ್ತಾ ಇದೆ, ಎಲ್ಲದ್ರ ಬಗ್ಗೆ ಆಸಕ್ತಿ. ಈಗ ನಮ್ಮಲ್ಲಿ ಹೆಂಗ್ ಫೀಡ್ ಆಗ್ತಿದೆ ಅಂದ್ರೆ, ಓದು, ಕೆಲ್ಸಕ್ಕೆ ಸೇರ್ಕೋ, ಮದುವೆ ಆಗೋ, ಏನೋ ಒಂದು ಜಾಗ ತಗೋ, ಒಂದು ಕಾರ್ ತಗೋ, ಸೆಟ್ಲ್ ಆಗ್ಬಿಡು, ಏನೋ ವೀಕೆಂಡಲ್ಲಿ ಎಲ್ಲ ಓಡ್ ಬಂದ್ಬಿಡು. ಇಷ್ಟೇ ಅಲ್ಲ, ಜೀವನ ತುಂಬಾ ಅದ್ಭುತವಾದ ಜೀವನ. ಇದ್ರಲ್ಲಿ ನಾವಿನ್ನೂ ಒಂದು 10% ಟಚ್ ಮಾಡಲ್ಲ ನಾವು. 90% ಇದೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಏನೋ ಎಲ್ಲ ಯುವ ಜನರಿಗೆ ಹೇಳ್ತೀನಿ, ಎಲ್ಲದ್ರಲ್ಲೂ ಆಸಕ್ತಿ ಬೆಳೆಸ್ಕೊಳ್ಳಿ. ನೀವು ಏನು ಪಾಲಿಟಿಕ್ಸ್ ಇರ್ಬೋದು, ಆಸಕ್ತಿ ಬೆಳೆಸ್ಕೊಳ್ಳಿ. ಏನ್ ನಡೀತಿದೆ, ಯಾಕೆ ಹಿಂಗ್ ಆಗ್ತಿದೆ ಅನ್ನೋ ಆಸಕ್ತಿ ಬೆಳೆಸ್ಕೊಳ್ಳಿ. ಅದರಿಂದ ಒಬ್ಬ ಗ್ರೇಟೆಸ್ಟ್ ವ್ಯಕ್ತಿ ಬರ್ಬೋದು. ಇಲ್ಲಿ ಆರ್ಟ್ ಇರ್ಬೋದು, ಸೈನ್ಸ್ ಇರ್ಬೋದು, ಏನೋ ಡ್ರಾಮಾ ಇರ್ಬೋದು, ಎಲ್ಲದರಲ್ಲೂ ನಾನು ಹೇಳ್ತಿರೋದು. ಏನು ಫಾರ್ಮಿಂಗ್ ಇರ್ಬೋದು, ಏನಕ್ಕೆ ಫಾರ್ಮಿಂಗ್, ಇದ್ಯಾಕೆ ಅದ್ಯಾಕೆ, ಆ ಒಂದು ಕ್ವಶನಿಂಗ್. ಅಟ್ಲೀಸ್ಟ್ ನನಗೆ ಆಸೆ ಮುಂದಿನ ಜನರೇಷನ್ ಆ ಥರ ಬರಲಿ ಅಂತ.